नमस्कार। नारायणं निखिलपूर्णगुणैकदेहं निर्दोषमाप्यगमप्रखिलैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट्चक्रवर्तिनं। श्रीगुरुभ्यो नमः। हरिः ओम्। ಶ್ರೀಕಾಂತ್ ಅವರೇ, ವಿಡಿಯೋ ಡಿಸೇಬಲ್ ಅಂತ ಬರ್ತಾ ಇದೆ. ಪೋಸ್ಟ್ ನೀವೇ ಆದ್ದರಿಂದ you cannot start your video because it is disabled by the host. ಚೇಂಜ್ ಮಾಡ್ತೇನೆ. ಹಾಂ, ಸರಿ, ಶುರು ಮಾಡೋಣ. 12ನೇ ಅಧ್ಯಾಯದ 15ನೇ ಶ್ಲೋಕ, ಅದರ ಅರ್ಥ ಆಗಬೇಕಿದೆ. ಒಮ್ಮೆ ಶ್ಲೋಕವನ್ನು ಓದೋಣ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ ಹರ್ಷಾಮರ್ಷಭಯೋದ್ವೇಗೈಃ ಮುಕ್ತೋ ಯಸ್ಯ ಚ ಮೇ ಪ್ರಿಯಃ. ಅರ್ಥ ಬರ್ಕೊಳ್ಳಿ. ಯಸ್ಮಾತ್ ಯಾರಿಂದ, ಯಸ್ಮಾತ್ ಯಾರಿಂದ, ಲೋಕಃ ಸಮಾಜವು, ಲೋಕಃ ಸಮಾಜವು ನ ಉದ್ವಿಜತೆ, ನ ಉದ್ವಿಜತೆ ಉದ್ವಿಗ್ನಗೊಳ್ಳುವುದಿಲ್ಲವೋ, ನ ಉದ್ವಿಜತೆ ಉದ್ವಿಗ್ನಗೊಳ್ಳುವುದಿಲ್ಲವೋ, ಯಹ ಯಾರು, ಲೋಕಾತ್ ಸಮಾಜದಿಂದ, ಲೋಕಾತ್ ಸಮಾಜದಿಂದ, ನ ಉದ್ವಿಜತೆ ಚ ಉದ್ವಿಗ್ನನಾಗುವುದಿಲ್ಲವೋ, ಉದ್ವಿಗ್ನನಾಗುವುದಿಲ್ಲವೋ, ಹರ್ಷ ಸಂತೋಷ, ಅಮರ್ಷ ರೋಷ, ಭಯ ಹೆದರುವಿಕೆ, ಉದ್ವೇಗೈಹಿ ಮನಃಕಂಪನ ಇವೇ ಮೊದಲಾದ, ಮನಃಕಂಪನ ಇವೇ ಮೊದಲಾದವುಗಳಿಂದ, ಯಹ ಯಾರು, ಮುಕ್ತಃ ಮುಕ್ತನೋ, ಮುಕ್ತರೋ, ಯಹ ಯಾರು, ಮುಕ್ತಃ ಮುಕ್ತರೋ, ಸಚ ಅವನಾದರೂ, ಸಚ ಅವನಾದರೂ, ಮೇ ಪ್ರಿಯ ನನಗೆ ಪ್ರಿಯನು.
ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ನೋಡಿ, ಇನ್ನು ಏನೇನು ಕ್ವಾಲಿಟಿಗಳು ಅಂತ ಹೇಳ್ತಾ ಇದ್ದಾನೆ ಮುಂದೆ. ಅನಪೇಕ್ಷ ಶುಚಿರ್ದಕ್ಷ, ಉದಾಸೀನೋ ಗತವ್ಯಥಃ, ಸರ್ವಾರಂಭ ಪರಿತ್ಯಾಗಿ, ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ನೋಡಿ, ಅನಪೇಕ್ಷ, ಯಾವುದನ್ನೂ ಕೂಡ ಅಪೇಕ್ಷೆ ಪಡೆದವನು ಯಾರಿರ್ತಾನೋ ಅವನು ನನಗೆ ಪ್ರಿಯ. ಏನು ಯಾವುದನ್ನು ಅಂದರೆ ಒಂದನ್ನೇ ಅಪೇಕ್ಷೆ ಪಡಬೇಕಂತೆ. ಅದು ಯಾವುದನ್ನ ಅಂತಂದರೆ ಪರಮಾತ್ಮನ ಪ್ರೀತಿಯನ್ನು ಹೊರತುಪಡಿಸಿ ಇನ್ಯಾವ ಕಾಮನೆಯನ್ನೂ ಬಯಸದವನು, ಇನ್ಯಾವುದನ್ನೂ ಬಯಸದವನು ಅವನು ಅನಪೇಕ್ಷ. ಶುಚಿಹಿ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಒಳಗಡೆ ಶುಚಿಯಾಗಿ ಇದ್ದು ಅದ್ಭುತವಾಗಿ ಡ್ರೆಸ್ಸಿಂಗ್ ಗಿಸ್ಸಿಂಗ್ ಎಲ್ಲ ಮಾಡಿಕೊಂಡು ಗಂಧಲೇಪನ ಕರ್ಪೂರ ಯುಕ್ತವಾದಂತಹ ಪರಮಾತ್ಮ ಸಮರ್ಪಿತವಾದಂತಹ ಗಂಧವನ್ನೇ ಹಚ್ಚಿಕೊಂಡು ದೊಡ್ಡ ದೊಡ್ಡ ನಾಮಗಳನ್ನು ಹಚ್ಚಿಕೊಂಡು ಬಿಟ್ಟರೆ ಹೊರಗಡೆಯಿಂದ ಶುದ್ಧಿ ಆಯಿತೇನೋ ಹೌದು. ಗೋಪೀಚಂದನ ಇತ್ಯಾದಿಗಳನ್ನು ಧಾರಣೆ ಮಾಡುವುದರಿಂದ, ಊರ್ಧ್ವಪುಂಡ್ರವನ್ನು, ಶಂಖಚಕ್ರ ಗದಾ ಪದ್ಮ ನಾರಾಯಣ ಮುದ್ರಾದಿಗಳನ್ನು ಧಾರಣೆ ಮಾಡೋದರಿಂದ ಬಹಿರಂಗ ಶುದ್ಧಿ ಏನೋ ಆಯಿತು. ಅಂತರಂಗ ಶುದ್ಧಿಯೂ ಕೂಡ ಅಷ್ಟೇ ಮುಖ್ಯ. ಸದಾಕಾಲ ಪರಮಾತ್ಮನ ನಾಮಸ್ಮರಣೆಯಿಂದ ಅಂತರಂಗ ಶುದ್ಧಿ ಆಗತ್ತೆ. ಇಂತಹ ಶುಚಿ, ಒಳಹೊರ ಶುದ್ಧಿ ಇರುವವನು ದಕ್ಷ, ದೊಡ್ಡ ಪಟು. ಯಾವುದರಲ್ಲಿ? ಪರಮಾತ್ಮನಿಗೆ ಪ್ರಿಯವಾದ ಕರ್ಮ ಕೆಲಸಗಳನ್ನು ಮಾಡುವುದರಲ್ಲಿ ಸಮರ್ಥನು. ಪರಮಾತ್ಮನಿಗೆ ಪ್ರಿಯವಾದ ಏಕಾದಶಿ ಮೊದಲಾದ ವ್ರತಗಳ ಆಚರಣೆಯನ್ನ ಮಾಡುವುದರಲ್ಲಿ ಯಾರು ಸಮರ್ಥನೋ ಅವನು. ಉದಾಸೀನ, ನೋಡಿ, ಉದಾಸೀನನು ಪರಮಾತ್ಮನಿಗೆ ಬಹಳ ಬೇಕಾದವನಂತೆ. ಏನು ಉದಾಸೀನ ಹೇಳ್ತಾರೆ? ಮಾಡಬೇಕಾದ ಉಪಕಾರ ಮತ್ತು ಅಪಕಾರಗಳಿಂದ ದೂರವಿರುವನು. ಹೌದಪ್ಪ, ಮಾಡಬೇಕಾದ ಅಪಕಾರಗಳಿಂದ ದೂರವಿರುವನು ಏನೋ ಸರಿ, ಉಪಕಾರವನ್ನು ಮಾಡಬಾರದ? ಹಾಗಲ್ಲ. ಮತ್ತೇನು ಅಂತಂದರೆ ಪರಮಾತ್ಮನಿಗೆ ಸಂಬಂಧಪಟ್ಟ, ಅರ್ಥಾತ್ ಅವನು ಯಾವುದೇ ಆಶ್ರಮದಲ್ಲಿರಲಿ, ಯಾವುದೇ ವರ್ಣದವನಾಗಿರಲಿ, ತನ್ನ ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕಾದ್ರೆ ತನ್ನ ಒಂದು ಕರ್ಮಕ್ಕೆ ಯಾವುದೇ ಚ್ಯುತಿ ಬರಬಾರದು. ತನ್ನ ಒಂದು ನಿತ್ಯಾನುಷ್ಠಾನಕ್ಕೆ ಚ್ಯುತಿ ಬರದೇ ಇರುವ ಹಾಗೆ ಮತ್ತೊಬ್ಬರಿಗೆ ಉಪಕಾರ ಮಾಡುವಂಥದ್ದಲ್ಲ. ಎಲ್ಲವ ಉಪಕಾರ ಮಾಡಲೇಬೇಕು ಅವಶ್ಯವಾಗಿ. ಸರ್ವ ಪ್ರಾಣಿಗಳಿಗೂ ಸರ್ವಭೂತಗಳಿಗೂ ನಾವು ಉಪಕಾರ ಅವಶ್ಯವಾಗಿ ಮಾಡಬೇಕು. ಎಲ್ಲರನ್ನೂ ಮಾಡ್ತಾ ಹೋದರೆ ಕಣ್ಣಿಗೆ ಕಂಡದ್ದು ಅವಶ್ಯವಾಗಿ ಮಾಡಲೇಬೇಕು. ಆದರೆ ನಮ್ಮ ಒಂದು ನಿತ್ಯಾನುಷ್ಠಾನವನ್ನು ಮುಗಿದ ಮೇಲೆಯೇ
ಸದಾಕಾಲ ಮತ್ತೊಬ್ಬರಿಗೆ ಉಪಕಾರವನ್ನೇ ಮಾಡ್ತಾ ಇರೋದು. ನಾವು ನಮ್ಮ ಒಂದು ಉನ್ನತಿಗೆ ನಾವೇನು ಮಾಡಲೇ ಇಲ್ಲ. ಯಾವ ಆಸನ ಪ್ರಾಣಾಯಾಮ ನಿಧಿಧ್ಯಾಸನ ಇತ್ಯಾದಿಗಳನ್ನು ಜ್ಞಾನೋಪಾಯವಾದ ಕರ್ಮದ ಅಂಗಗಳನ್ನು ಏನು ಮಾಡಲೇ ಇಲ್ಲ ಅಂತಂದರೆ ಏನು ಬಂತು? ಹಾಗಲ್ಲ. ಉಪಕಾರ ಮಾಡಬಾರದು, ಮಾಡಲೇಬಾರದು ಅಂತ ಅರ್ಥ ಅಲ್ಲ. ಮಾಡಬೇಕು, ಎಲ್ಲವನ್ನು ಮಾಡಬೇಕು. ಹಾಗಾದರೆ ಮಾಡಬೇಕಾದ ಉಪಕಾರ ದೂರವಿರುವ ಒಂದು ಅರ್ಥ ಏನು? ಇವೆಲ್ಲನ್ನ ಈ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡದೇನೆ ಉಪಕಾರ ಮಾಡಿದವರು, ಉಪಕಾರ ಯಾರು ಮಾಡ್ತಾರೋ ಅಂಥವು ನನಗೆ ಪ್ರಿಯನಲ್ಲ. ಎಲ್ಲವನ್ನು ಮಾಡಿ ಯಾರು ಉಪಕಾರ ಮಾಡ್ತಾರೋ ಅಂಥವು ನನಗೆ ಪ್ರಿಯ. ಉದಾಸೀನ ಗತವ್ಯತಃ, ಇನ್ನೊಬ್ಬರು ಮಾಡಿದ ಅಪಕಾರದಿಂದ ಇವನೇನೂ ಮಾಡಲಿಲ್ಲ. ಹೌದು, ಅನೇಕ ಜನ ಇರ್ತಾರೆ ಮಾಡುವವರು ನಮಗೆ. ಅವರು ಮಾಡಿದ ಅಪಕಾರದಿಂದ ಮನಸ್ಸಿನಲ್ಲಿ ನೊಂದುಕೊಳ್ಳದೇ ಇರುವಂಥದ್ದು. ಇದು ಅವರು ನಿಮಿತ್ತ ಮಾತ್ರ. ಪರಮಾತ್ಮ ನನ್ನ ಹಣೆ ಬರದಲ್ಲಿ ಯಾವಾಗೋ ಬರೆದಿದ್ದಾನೆ. ಆ ಒಬ್ಬ ವ್ಯಕ್ತಿ ನಿಮಿತ್ತ ಮಾತ್ರ ಎನ್ನುವಂತಹ ಭಾವನೆ ಅವನಲ್ಲಿ ಇರಬೇಕು. ಅರ್ಥಾತ್ ಎಲ್ಲದಕ್ಕೂ ಪರಮಾತ್ಮನೇ ಸ್ವಾಮಿ, ಅವನೇ ಅವರಲ್ಲಿ ನಿಂತು ಮಾಡಿಸಿದ್ದು ಎನ್ನುವಂತಹ ಉದಾತ್ತ ಭಾವನೆ. ಸರ್ವಾರಂಭ ಪರಿತ್ಯಾಗಿ, ಏನಿದು ಸರ್ವಾರಂಭ ಪರಿತ್ಯಾಗಿ ಅಂತಂದ್ರೆ ಎಲ್ಲ ಕೆಲಸಗಳಿಂದ ದೂರವಿರುವವನು ಅಂತ ಅರ್ಥ ಇದೆ. ಮೇಲ್ನೋಟಕ್ಕೆ ಈ ರೀತಿ ಅರ್ಥ ಗೋಚರವಾಗತ್ತೆ. ಮತ್ತೇನು ನಿಜವಾದ ಅರ್ಥ? ಪರಮಾತ್ಮನಿಗೆ ಪ್ರಿಯಕರವಲ್ಲದ ಕೆಲಸಗಳಿಂದ ದೂರವಿರುವವನು. ಯಾವುದು ವಿಷ್ಣು ಪ್ರೀತಿಕರ ಅಲ್ಲವೋ ಅಂತಹ ಒಂದು ಕರ್ಮಗಳಿಂದ ದೂರವಿರುವವನು ಸರ್ವಾರಂಭ ಪರಿತ್ಯಾಗಿ. ಅಷ್ಟೇ ಅಲ್ಲ, ಹೌದು, ಸರ್ವಾರಂಭ ಪರಿತ್ಯಾಗಿ ಇನ್ನೊಂದು ಅರ್ಥ ಇದೆ. ಎಲ್ಲ ಕಾರ್ಯಗಳಲ್ಲೂ ಅಭಿಮಾನ ತೊರೆದವನು. ನಾನು ಮಾಡ್ತಾ ಇದ್ದೇನೆ ಎನ್ನುವಂತಹ ಅಭಿಮಾನ ಅವನಿಗೆ ಇರಬಾರದು. ಪರಮಾತ್ಮನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಸಕಲ ಕರ್ಮಗಳನ್ನು ಎನ್ನುವಂತಹ ಜ್ಞಾನ ಇರಬೇಕು. ಎಲ್ಲ ಕಾರ್ಯಗಳಲ್ಲೂ ಫಲವನ್ನು ಬಿಟ್ಟವನು, ಫಲದ ಆಸೆಯನ್ನು ಬಿಟ್ಟವನು. ನೋಡಿ, ಸರ್ವಾರಂಭ ಪರಿತ್ಯಾಗಿ ಈ ರೀತಿ ಅನೇಕ ಅರ್ಥಗಳಿವೆ. ವಿಷ್ಣುವಿಗೆ ಪ್ರೀತಿಕರವಲ್ಲದ ಕೆಲಸಗಳಿಂದ ದೂರವಿರುವವನು, ಎಲ್ಲ ಕಾರ್ಯಗಳಲ್ಲೂ ಅಭಿಮಾನವನ್ನು ತೊರೆದವನು, ಎಲ್ಲ ಕಾರ್ಯಗಳಿಂದ ಬರುವಂತಹ ಫಲದ ಅಪೇಕ್ಷೆ ಇಲ್ಲದವನು. ಇನ್ನೊಂದು ಹೇಳಬಹುದು, ಎಲ್ಲ ಕಾರ್ಯಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುವವನು. ಸರ್ವಾರಂಭ ಪರಿತ್ಯಾಗಿ, ಈ ರೀತಿ 4 ಅರ್ಥಗಳಿವೆ. ಇಂತಹ ಕ್ವಾಲಿಟಿಗಳು ಯಾರ ಹತ್ರ ಇರ್ತದೋ ಅವನು ನನಗೆ ಪ್ರಿಯನು ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅನಪೇಕ್ಷ, ಪರಮಾತ್ಮನ ಪ್ರೀತಿಯನ್ನು ಹೊರತುಪಡಿಸಿ ಇನ್ನಾವ ಕಾಮನೆ ಇಲ್ಲದವನು. ಪರಮಾತ್ಮನ ಪ್ರೀತಿಯನ್ನು ಹೊರತುಪಡಿಸಿ ಇನ್ನಾವ ಕಾಮನೆ ಇಲ್ಲದವನು. ಶುಚಿಹಿ, ಒಳಹೊರ ಶುದ್ಧಿ ಇರುವವನು. ದಕ್ಷ, ಪರಮಾತ್ಮನಿಗೆ ಪ್ರಿಯವಾದ
ಕರ್ಮಗಳನ್ನ ಮಾಡುವುದರಲ್ಲಿ ಸಮರ್ಥನು. ಪರಮಾತ್ಮನಿಗೆ ಪ್ರಿಯವಾದ ಕರ್ಮಗಳನ್ನು ಮಾಡುವುದರಲ್ಲಿ ಸಮರ್ಥನು. ಉದಾಸೀನಃ ಉಪಕಾರ ಅಪಕಾರಗಳಲ್ಲಿ ಉದಾಸೀನನು. ಉಪಕಾರ ಅಪಕಾರಗಳಲ್ಲಿ ಉದಾಸೀನನು. ಗತೌ ಯಥಃ ಗತೌ ಯಥಃ ಮತ್ತೊಬ್ಬರು ಮಾಡಿದ ಅಪಕಾರದಿಂದ ಮತ್ತೊಬ್ಬರು ಮಾಡಿದ ಅಪಕಾರದಿಂದ ಮನಃಕ್ಲೇಶವನ್ನು ಮಾಡಿಕೊಳ್ಳದವನು. ಸರ್ವಾರಂಭ ಪರಿತ್ಯಾಗಿ. ಇದಕ್ಕೆ 4 ಅರ್ಥ ಇದೆ. 4 ಅರ್ಥವನ್ನು ಬರ್ಕೊಳ್ಳಿ. ಮೊದಲನೇ ಅರ್ಥ, ವಿಷ್ಣು ಪ್ರಿಯಕರವಲ್ಲದ ಕರ್ಮಗಳಿಂದ ದೂರವಿರುವವನು. ವಿಷ್ಣು ಪ್ರಿಯಕರವಲ್ಲದ ಕೆಲಸಗಳಿಂದ ದೂರವಿರುವವನು. ಎರಡನೇದ್ದು, ಸರ್ವ ಕಾರ್ಯಗಳಲ್ಲೂ ಅಭಿಮಾನ ತೊರೆದವನು. ಸರ್ವ ಕಾರ್ಯಗಳಲ್ಲೂ ಅಭಿಮಾನ ತೊರೆದವನು. ಇನ್ನೊಂದರ್ಥ, ಎಲ್ಲ ಕಾರ್ಯಗಳ ಫಲ ತೊರೆದವನು. ಎಲ್ಲ ಕಾರ್ಯಗಳ ಫಲ ತೊರೆದವನು. ಇನ್ನೊಂದರ್ಥ, ಎಲ್ಲ ಕಾರ್ಯಗಳನ್ನು ಪರಮಾತ್ಮನಲ್ಲಿ ಸಮರ್ಪಿಸುವವನು. ಎಲ್ಲ ಕಾರ್ಯಗಳನ್ನು ಪರಮಾತ್ಮನಲ್ಲಿ ಸಮರ್ಪಿಸುವವನು. ಯಾರೋ ಮದ್ಭಕ್ತಃ ಮದ್ಭಕ್ತ ಅಂತ ಬರ್ಕೊಳ್ಳಿ, ಕ್ಷಮಿಸಿ. ಮದ್ಭಕ್ತಃ, ಯಾವ ನನ್ನ ಭಕ್ತನಿರುವನೋ ಸಮೇ ಪ್ರಿಯ, ಅವನು ನನಗೆ ಪ್ರಿಯನು. ಸಮೇ ಪ್ರಿಯ, ಅವನು ನನಗೆ ಪ್ರಿಯನು. ಪ್ರಶ್ನೆ ಇದ್ರೆ ಕೇಳಿ.
ಆಚಾರ್ಯ ಇಷ್ಟು ಗುಣಗಳಿರ್ತಕ್ಕಂಥವ್ರು ಯಾರನ್ನಾರ ನೋಡಿದೀರಾ ನೀವು? ಆಗಿನ ಯಾಕೆಂದ್ರೆ ಕಾಲದಲ್ಲೇ ಇದು ಸಿಗ್ತಿರ್ಲಿಲ್ಲ, ಈಗ ಎಲ್ಲಿರುತ್ತೆ ಹೇಳಿ. ಅದಕ್ಕೆ ಅರ್ಗಿಸ್ಕೊಳ್ಳೋದೇ ಕಷ್ಟ ಇದು. ಲಿಸ್ಟ್ ಅರ್ಗಿಸ್ಕೊಳ್ಳೋದೇ ಕಷ್ಟ ಆಗತ್ತೆ ಆಚಾರ್ಯ. ಹಾ. ಅದನ್ನ ಫಾಲೋ ಮಾಡೋದ್ ಬಿಡಿ. ಆಲ್ಮೋಸ್ಟ್ ನೆಕ್ಸ್ಟ್ ಇಂಪಾಸಿಬಲ್ ಅಂತ ಹೇಳ್ದಂಗಿದೆ ಇದು. ಸರಿ, ಮುಂದೆ ಹೋಗೋಣ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ, ಕ್ಷಮಿಸಿ, ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ. ನೋಡಿ, ಯೋ ನ ದ್ವೇಷ್ಟಿ ಯೋ ನ ಹೃಷ್ಯತಿ, ಯಾರು ಸಂತೋಷವನ್ನೇ ಅನುಭವಿಸೋದಿಲ್ಲವೋ, ಯಾರು ಬಹಳ ಖುಷಿಯನ್ನು ಪಡೋದಿಲ್ಲವೋ, ಎಂಥದ್ದೇ ಆಗಲಿರಿ, ನಮ್ಮ ಮಗ ಏನಾದರೂ ಇವತ್ತು ಒಳ್ಳೆ ಪರ್ಸೆಂಟೇಜ್ ತಗೊಂಡ ಅಂತಂದರೆ, ತಗೋ ಇವತ್ತು ರಾತ್ರಿ ಪಾರ್ಟಿಗೆ ಹೋಗೋಣ, ನಡಿ ಗೋವಾ ಟ್ರಿಪ್ ಹೋಗೋಣ, ಸಂತೋಷ ಪಡಿ, ಅಭಿಮಾನ ಇರಬೇಕು. ಎಲ್ಲಿ ಎಷ್ಟು ಭಗವಂತನ ಮರೆಯುವಷ್ಟು ಅಲ್ಲ, ಅಲ್ಲಿ ಸಂತೋಷ ಪಡಲೇಬಾರ್ದ. ಹಾಗಾದರೆ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು ಅಂದರೆ ಅಲ್ಲ, ಆ ರೀತಿ ಅರ್ಥ ಅಲ್ಲ. ಸಂತೋಷದಿಂದ ಕೆಲವೊಬ್ರು ಏನೇನನ್ನೋ ಕಳೆದುಕೊಂಡು ಉದಾಹರಣೆಗಳು ಅನೇಕ ಇದೆ. ಇದೆ ಅಂಥೇಳಿ ಖರ್ಚು ಮಾಡಿಬಿಡೋದು, ಆಮೇಲೆ ಏನೂ ಇಲ್ಲದೆ ಕೂಡೋದು. ಯೋನ ಹೃಷ್ಯತಿ ಅರ್ಥಾತ್ ಬಹಳ ಸಂತೋಷವನ್ನ ಯಾರು ಆಸೆ ಪಡೋದಿಲ್ಲವೋ, ನಮ್ಮವರೇ ಅದ್ಭುತವಾದ ಸುದ್ದಿ ಬಂತು, ನಮ್ಮ ಮಗಳೇ ಅಥವಾ ನಮ್ಮ ಮಗನಿಗೋ ಪುತ್ರ ಆಯಿತು, ಸಂತಾನ ಆಯಿತು, ಬಹಳ ಖುಷಿ ಪಟ್ಬಿಡೋದು, ಊರು ತುಂಬ ಸುದ್ದಿ ಹೇಳೋದು, ಹಂಚೋದು ಮಾಡಿ ಬೇಡ ಅಂತ ಹೇಳ್ತೀವಿ. ಪರಮಾತ್ಮನ ಮರೆತು ಮಾಡುವಂಥದ್ದಲ್ಲ. ಯೋ ನ ದ್ವೇಷ್ಟಿ, ಯಾರು ಯಾರನ್ನೂ ಕೂಡ ದ್ವೇಷಿಸೋದಿಲ್ಲವೋ, ನ ಶೋಚತಿ, ಏನೇ ಮಾಡಿದರೂ ಅವನು ದುಃಖಿಸೋದಿಲ್ಲವೋ. ಯಾವಾಗ ದುಃಖ ಆಗತ್ತೆ ನಮಗೆ? ಕೃಷ್ಣ ಹಿಂದೆ ಹೇಳಿದ್ದಾನೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ವಿನಶ್ಯತಿ. ವಿನಾಶ ಅಂದ್ರೇನು? ನಾಶ ಹೊಂದೋದು ಅಂತ ಅರ್ಥ ಅಲ್ಲ, ಸಂಪೂರ್ಣವಾಗಿ ನಾಶ ಆಗೋದು ಅಂತಲ್ಲ, ದುಃಖಕ್ಕೆ ಒಳಗಾಗೋದು. ಅಂತಹ ದುಃಖವನ್ನು ಯಾರು ಪಡೋದಿಲ್ಲವೋ, ಅರ್ಥಾತ್ ನಾವು ಎಲ್ಲಿ ಆಸೆಗಳು ಬರ್ತದೋ ಆಸೆ ದುಃಖಕ್ಕೆ ಮೂಲ ಅಂತ ಹೇಳೋದು ಅದಕ್ಕೆ. ಸಂಘ ಸಂಜಾಯತೆ ಕಾಮಃ, ವಿಷಯ ವಸ್ತುಗಳ ಸಂಘದಿಂದಾಗಿ ಆಸೆ ಉಂಟಾಗತ್ತೆ, ಇನ್ನೂ ಬೇಕು ನಮಗೆ ಅಂತ. ಕೊನೆಗೆ ಸಿಗದೆ ಹೋದ ದುಃಖ ಆಗತ್ತೆ. ಅದಕ್ಕೆ ನಮ್ಮ ಮನಸ್ಸನ್ನು, ನಮ್ಮ
ಹತೋಟಿ ಇಟ್ಟುಕೊಳ್ಳಬೇಕು. ಯಥಾತ್ಮವಾನ್, ಹಿಂದೆ ಹೇಳಿದ್ದೆ ಅನೇಕ ಬಾರಿ. ನ ಶೋಚತಿ, ಯಾರು ದುಃಖಿಸೋದಿಲ್ಲವೋ. ನ ಕಾಂಕ್ಷತಿ, ಯಾವುದನ್ನೂ ಏನನ್ನೂ ಬಯಸೋದಿಲ್ಲವೋ. ಪರಮಾತ್ಮನ ಪ್ರೀತಿಯನ್ನ, ಪರಮಾತ್ಮನ ಅನುಗ್ರಹವನ್ನು ಹೊರತುಪಡಿಸಿ ಇನ್ನೇನನ್ನೂ ಬಯಸೋದಿಲ್ಲವೋ. ಶುಭಾಶುಭ ಪರಿತ್ಯಾಗಿ, ಹೌದು, ಅಶುಭ ಪರಿತ್ಯಾಗಿ, ಕೆಟ್ಟ ಕೆಲಸಗಳನ್ನ, ಕೆಟ್ಟ ಗುಣಗಳನ್ನ ಯಾರು ತ್ಯಜಿಸಿದ್ದಾನೋ ಇದನ್ನು ಅರ್ಥ ಮಾಡ್ಬೋದು. ಶುಭ ಪರಿತ್ಯಾಗಿ, ಒಳ್ಳೆಯ ಕರ್ಮಗಳನ್ನು, ಒಳ್ಳೆಯ ಗುಣಗಳನ್ನು ಬಿಟ್ಟವನು ಅಂತ ಅರ್ಥನಾ? ಹಾಗಲ್ಲ. ಶುಭ ಅಂತಂದ್ರೆ ಹೇಳ್ತಾರೆ ಇಲ್ಲಿ, ಜ್ಞಾನ ಭಕ್ತಿ ವೈರಾಗ್ಯಕ್ಕಿಂತ ಭಿನ್ನವಾದ ಶುಭವನ್ನ ತೊರೆದವನು. ಶುಭವನ್ನ ಬಿಡಬೇಕು ಅಂತೆ, ಹೌದು, ಕೆಲವೊಂದು ಗುಣಗಳನ್ನು ಬಿಡಬೇಕಂತೆ. ಯಾವ್ದ್ಯಾವುದು ಅಂತಂದ್ರೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಹೊರತುಪಡಿಸಿ ಇನ್ನು ಯಾವ್ಯಾವ ಗುಣಗಳಿದೆ ಅದನ್ನೆಲ್ಲ ಬಿಟ್ಟು ಬಿಡಿ. ಈ ಮೂರಿದ್ರೆ ಸಾಕು ನಿಮಗೆ ಲೈಸೆನ್ಸು ಪರಮಾತ್ಮನ ಪ್ರೀತಿಗೆ. ಈ ಮೂರನ್ನ ಹೊರತುಪಡಿಸಿ ಪರಮಾತ್ಮನ ಜ್ಞಾನ, ಸ್ವಾತ್ಮಜ್ಞಾನ, ಶಾಸ್ತ್ರಜ್ಞಾನ ಇವೆಲ್ಲವೂ ಬಹಳ ಮುಖ್ಯ. ಪರಮಾತ್ಮನಲ್ಲಿ ಭಕ್ತಿ, ಅವರ ಪರಿವಾರ ದೇವತಾ ಗಣದಲ್ಲಿ ಭಕ್ತಿ, ನಮ್ಮ ಗುರು ಹಿರಿಯರಲ್ಲಿ ಭಕ್ತಿ, ವಿಷಯ ವಸ್ತುಗಳಲ್ಲಿ ವೈರಾಗ್ಯ. ಈ ಒಂದು ಶುಭಗಳನ್ನು ಬಿಟ್ಟು ಇನ್ನ ಉಳಿದ ಎಲ್ಲ ಶುಭಗಳನ್ನು ಯಾರು ಬಿಟ್ಟಿದ್ದಾನೋ ಅಂಥವರು ಭಕ್ತಿಮಾನ್, ಅಷ್ಟೇ ಅಲ್ಲ, ಭಕ್ತಿಮಾನ್. ಅಂತಹ ಭಕ್ತ ಯಹ ಭಕ್ತಿಮಾನ್, ಅಂತಹ ಭಕ್ತನು ನನಗೆ ಪ್ರಿಯ ಅಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥವನ್ನು ಸೋಮವಾರದ ಪಾಠದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.